ದೇಶದ ಕತೆಗೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಅಂತ ಹಾಡು ಆ ಜಮಾನದಲ್ಲಿ ಹೇಳಿದ್ದಾರೆ. ದೇಶದ ಕತೆ ಇಷ್ಟೇ ಕಣಮ್ಮ. ನಮಸ್ಕಾರ ರೀ ಎಲ್ಲರಿಗೂ. ಫೈನಲಿ ನಾನು ಕಿತಾಡಿ ಕೇರ್ನವ್ರನ್ನ ಮೀಟ್ ಮಾಡಿದೆ. ಅವರು ಲಂಡನ್ ಹೋಗೋಕ್ಕಿಂತ ಮುಂಚೆ ಒಂದು ಮೀಟಪ್ ಇಟ್ಟಿದ್ರು. ಸೊ ಮೀಟಪ್ಪಲ್ಲಿ ಮೀಟ್ ಆದೆ, ಖುಷಿ ಆಯಿತು. ಅವ್ರ ಕಡೆಯಿಂದ ಒಂದು ಕ್ಯಾಪು ಮತ್ತು ಸ್ಟಿಕ್ಕರು ಮತ್ತು ಇನ್ನೊಂದು ಮಾಸ್ಕ್ ಕೊಟ್ಟರು. ಸೊ ಅದು ರೈಸ್ ಮೋಟೋ ಕಡೆಯಿಂದ. ಅವರು ನೆಕ್ಸ್ಟ್ ವೀಕ್ ಅಂದರೆ ಆಗಸ್ಟ್ 11ಗೆ ಇಲ್ಲಿಂದ ಇಂಡಿಯಾದಿಂದ ಲಂಡನ್ಗೆ ಹೊರಟಿದ್ದಾರೆ. ಸೊ ಅವರ ನೆಕ್ಸ್ಟ್ ರೈಡ್ಗೆ ಸುಖಕರವಾಗಲಿ, ಒಳ್ಳೆಯದಾಗಲಿ ಅಂತ ಎಲ್ಲರೂ ವಿಶ್ ಮಾಡಿದ್ವಿ. ಸೊ ಅವ್ರ ಕಡೆಯಿಂದ ಸ್ವಲ್ಪ ಸಜೆಷನ್ ಕೊಟ್ಟರು, ಯಾವ ಥರ ರೈಡ್ ಮಾಡಬೇಕು, ಯಾವ ಥರ ಲೆಸ್ ಅಮೌಂಟಲ್ಲಿ ರೈಡ್ನ ಕಂಪ್ಲೀಟ್ ಮಾಡಬೇಕು ಅಂತ ಎಲ್ರಿಗೂ ಸಲಹೆ ಕೊಟ್ಟರು. ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯ ಬೆಳೆದು ನಿಂತ ಮೇಲೆ ಅವ್ರನ್ನ ಯಾರ್ಯಾರು ರೆಕಗ್ನೈಸ್ ಮಾಡ್ತಾರೆ, ಯಾರ್ಯಾರು ನೋಡ್ತಾರೆ ಅಂತ ನೋಡಿ, ಇದೇ ಒಂದು ಸಾಕ್ಷಿ. ಸೊ ಸಣ್ಣ ಮಗು ಕಿತಾಡಿ ಕೇರ್ನವ್ರನ್ನ ವೀಡಿಯೋಸ್ಲ ನೋಡಿ ಸೊ ಅವ್ರನ್ನ ನೋಡ್ಬೇಕಂತ ಹಠ ಮಾಡ್ತಿದೆ ಅಂತ ಮನೆಯಲ್ಲಿ. ಸೊ ಇದು ಒಂದು ಕಾರಣನೇ. ಥ್ಯಾಂಕ್ ಯು. ಒನ್ ಮ್ಯಾನ್ ಬಿಹೈಂಡ್ ಕಿತ್ತಡಿ ಕಿರಣ್. ಏನಿಲ್ಲ, ಅವ್ರ ಎಫರ್ಟ್ ಅಲ್ಲ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬೇರೆ ಸೇ ವುಮೆನ್ ಅಂತಾರಲ್ಲ, ಅದೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದ. ನೀವು ನೋಡಿರ್ಬೋದು, 2 ಅಂಡ್ ಮೋರ್ ಎವರ್ ನೀವು ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ಇಬ್ಬರು ರೈಡಿಂಗ್ ಮಾಡ್ಬೇಕಾದ್ರೆ ನಾವು ಒಳಗಡೆ ಜಗಳ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೀವಿ. ಏನಕ್ಕೆ ಮಾಡಿದ್ದೀವಿ ಗೊತ್ತಾ? ನಾನೇನಾದ್ರು ಒಂದು ಕೇಳೋದು, ಈಗ ಏನೋ ಒಂದು ಕೇಳ್ತೀನಿ, ಇದು ಸಾಕಾ, ನಿಮ್ಗೆ ಹೆಂಗ್ ಬೇಕೋ ಹಂಗೆ. ನಾನು ಗುರು ದುಡ್ಡು ನೀನು ಆಗಿದೆಯಾ ಗುರು ರೈಡ್ಗೆ, ಇಬ್ರು ಬೇಕಲ್ಲ. ಬರೀ ಯಾವಾಗಲೂ ನಾನೇ ಫ್ಲೆಕ್ಸಿಬಲ್ ಆಗಿದ್ರೆ ನೀನು ಎಂಜಾಯ್ ಮಾಡೋದು ಯಾವಾಗ ಅಂತ ಹೇಳಿ ನಾನು ಜಗಳ ಮಾಡಿದ್ದೀನಿ ಅಜಿತ್ ಹತ್ರ. ಆ ಥರ ಮನುಷ್ಯ ಪಾಪ. ಸೊ ನಿಮಗೂ ಗೊತ್ತಿರುತ್ತೆ, ವಿಡಿಯೋ ನೋಡಿರ್ತೀರಲ್ಲ ಯಾವ ಥರ ಅಂತ. ಬಟ್ ಲೇಟಾಗಿ ಬಂದಿದ್ದಾನೆ, ಇರಲಿ, ತೊಂದರೆ ಇಲ್ಲ. ಅಲ್ಲಿ ಕಂಗ್ರಾಜ್ ಮಾಡ್ಬಿಡಿ, ಸ್ವಲ್ಪ ವಿಶ್ ಮಾಡಿ ಇವ್ರಿಗೆ. ನೆಕ್ಸ್ಟ್ ದುಬೈಗೆ ಹೋಯ್ತಾ ಇದಾರಲ್ಲ, ಎಲ್ಲರೂ ಸಿಗ್ತಾರೆ. ಇನ್ನೇ ನಾವು ಹೋಗ್ತೀವಿ ಅಲ್ಲಿಗೇನೆ, ಚೆನ್ನಾಗಿ ಆಗತ್ತೆ ಎಲ್ಲ. ನೋಡೋಣ, ಇದೊಂದು ರೈಡು ಮುಗಿಸ್ಕೊ ಬಂದರೆ ಒಂದು ಕನ್ಸರ್ನ್ ರೈಡು. ಮೇ ಬಿ ಇದು ಮುಗಿದ್ರೆ ಮೇ ಬಿ ಏನಾದ್ರು ಒಂದು ದೊಡ್ಡದಾಗ ಆಗ್ಬೋದು ಅನ್ನೋದು ಒಂದು ಭರವಸೆ ಇದೆ. ಮೇ ಬಿ ಈ ಮೀಟಪ್ ಏನಿದೆಯೋ ಇದ್ರ ಹತ್ರಷ್ಟು ಆಗಬೇಕು, ಆ ಥರ ಯೋಚನೆ ಇದೆ. ಇನ್ನು ಅಂದರೆ ಒಳ್ಳೆ ವಿಚಾರ ಜನಕ್ಕೆ ತಲುಪಬೇಕು. ಈಗ ಎಕ್ಸಾಂಪಲ್ ನೋಡಿ, ಒಂದು ಟೈಮಲ್ಲಿ ಬ್ಯಾನರ್ ಇಟ್ಕೊಬೇಕಾದ್ರೆ ಹುಚ್ಚ ಅಂತ ಇದ್ರು. ಇವತ್ತು ಆ ಬ್ಯಾನರ್ದು ವಿಚಾರ, ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗೋಸ್ಕರನೇ ಕ್ರಿಯೇಟರ್ಗಳ ನಡುವೆ ಜಗಳ ಆಗ್ತಾ ಇದೆ ಈಗ. ನೀವು ನೋಡ್ತಾ ಇದ್ದೀರಾ, ಇಲ್ಲ ನೀನು ಮಾಡ್ತಾ ಇರೋದು ತಪ್ಪು ಅಂತ. ಆ್ಯಂಡ್ ಮೋರ್ ಎವರ್ ಮೊದಲು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಇಲ್ಲ ಕೆಳಗಡೆ ಡಿಸ್ಕ್ಲೈಮರ್ ಕೊಡ್ತಿರ್ಲಿಲ್ಲ, ಈ ಆಟವು ಸಾವು ಸಂಭವಿಸ್ಬೋದು, ಅದು ಹೇಳ್ತಾನೆ ಇರಲಿಲ್ಲ. ಜನ ಈಗ ಆಪೋಸ್ ಮಾಡಿದ್ಮೇಲೆ ಅದು ಆಗ್ತಿದ್ದಾರೆ. ಆ್ಯಂಡ್ ಮೋರ್ ಎವರ್ ಈಗ ಯಾರು ಪ್ರಮೋಟ್ ಮಾಡೋರು ನೀವು ನೋಡಿ, ಇವನ್ ದೊಡ್ಡ ಹೀರೋಸೇ ಆದ್ರೂ ಕಮೆಂಟ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಆ ಲೆವೆಲ್ಗೆ ಜನ ಅವೇರ್ ಆಗಿದ್ದಾರೆ ಅಂತ ಆಯಿತು, ಅಷ್ಟು ಕೆಟ್ಟದಾಗ ಬೈತಾರೆ. ಆ್ಯಂಡ್ ಮೋರ್ ಎವರ್ ನೀವು ಮೊನ್ನೆ ದುನಿಯಾ ವಿಜಯ್ ಅವ್ರದ್ದು ಕಂಟೆಂಟ್ ನೋಡಿರ್ಬೋದು, ಅಷ್ಟು ದೊಡ್ಡ ಸ್ಟಾರ್ ಅವ್ರು ಬಾಯ್ಬಿಟ್ಟು ಅದನ್ನು ಹೇಳಿದ್ದಾರೆ. ಏನಂತ ಅಂದರೆ ಅಲ್ಲಿವರೆಗೂ ವಿಚಾರನ ತಲುಪಿಸಿದ್ದೀವಿ. ಆ್ಯಂಡ್ ಮೋರ್ ಎವರ್ ಅವ್ರ ತಲೆನಲ್ಲೂ ಅದಿತ್ತು, ಇಲ್ಲಾಂತಂದ್ರೆ ಸಪೋರ್ಟ್ ಮಾಡಬೇಕು ಅನ್ನೋ ಮೈಂಡ್ ಬರ್ತಾ ಇರಲಿಲ್ಲ ಅದಕ್ಕೆ. ಸೊ ದುನಿಯಾ ವಿಜಯ್ ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂತಂದರೆ ಅವ್ರದ್ದೊಂದು ಆಡಿಯನ್ಸ್ ಬೇಸ್ ಏನಿದೆಯೋ ಅವ್ರಿಗೆ ಹೇಳಿದ್ದಾರೆ ರಮ್ಮಿ ಆಡಬೇಡಿ ಅಂತ. ಇವಾಗ ನಾವು ಅದನ್ನೇ ಹೇಳ್ತಿರ್ತೀವಿ, ಇವಾಗೆಲ್ಲ ಅದು ಬ್ಯಾನ್ ಆಗೋವರು. ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್ ಈ ಮೀಟಪ್ಗೆ ಬಂದಿದ್ದಕ್ಕೆ. ಆ್ಯಂಡ್ ಬೇರೆ ಏನಾದರೂ ಕ್ವಶನ್ಸ್ ಏನಾದರೂ ಇದೆಯಾ? 10ಗೆ ಬರ್ತಾರೆ. 10ಗೆ ನೀವೇನೇನು ಎಕ್ಸ್ಪೆಕ್ಟ್ ಮಾಡಿದಿರೋ ಅವ್ರು ಎಲ್ಲರೂ ಬರ್ತಾರೆ. ನೀವು ಯಾರು ನನ್ನ ಶತ್ರುನ್ ಕೇಳ್ತಾ ಇದ್ದೀರಲ್ಲ, ಸರಿನಾ, ಅವನು ಬರ್ತಾನೆ. ಬನ್ನಿ, ಆವಾಗ ಫ್ರೀ ಇದ್ರೆ. ಆ್ಯಂಡ್ ಮೋರ್ ಎವರ್ ಇನ್ನೂ ಒಂದು ಹೇಳ್ತೀನಿ ಮೀಟಪ್ಸ್ ಬಗ್ಗೆನೂ, ಕೆಲಸ ಇದ್ದರೆ ಬರಬೇಡಿ, ಫ್ರೀ ಇದ್ದರೆ ಮಾತ್ರ ಬನ್ನಿ. ಯಾಕೆ ಅಂತಂದರೆ ನಮ್ಮ ಕೆಲಸ ನಮ್ಗೆ ಇಂಪಾರ್ಟೆಂಟು. ಸೊ ಒಬ್ಬರು ಕಡಿಮೆ ಆಗ್ಬೋದು, ಬಟ್ ಆದರೆ ಆ ಕೆಲಸ ತುಂಬ ದೊಡ್ಡದಾಗಿರುತ್ತೆ. ಸೊ ಕೆಲಸಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನಿಮ್ಮ ಫ್ರೀ ಟೈಮ್ ಇದ್ದರೆ ಮಾತ್ರ ಬನ್ನಿ. ಓಕೆ, ಡನ್. ಬರಲಾ? ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಟ್ ಮಾಡಿ. ಹ್ಯಾಪಿ ಜರ್ನಿ. ಯಾವುದು? ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಇವರೊಂದು ವಿಚಾರ ಹೇಳಿದ್ರು, ಏನು ಅಂತಂದರೆ ಎಕನಾಮಿಕ್ ರೈಡ್ ಮಾಡೋದು ಹೆಂಗೆ ಹೇಳ್ಕೊಡಿ ಅಂತ. ಆ್ಯಕ್ಚುಲಿ ಕರೆಕ್ಟು ಇವ್ರು ಹೇಳಿದ್ದು.
ಯೂಶ್ವಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲೇ ಹೋದ್ರೂ ಎಲ್ಲ ದೇವಸ್ಥಾನಗಳಲ್ಲೂ ಊಟ ಹಾಕ್ತಾರೆ, ಕರೆಕ್ಟ್ ಅಲ್ಲ? ಒಂದು. ಎರಡನೇ ವಿಚಾರ, ನೀರು. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಶುದ್ಧವಾದ ನೀರು ಸಿಗುತ್ತೆ. ನಮಗೆ ಯೂಶ್ವಲಿ ಎಲ್ಲಿ ದುಡ್ಡು ಹೋಗುತ್ತೆ? ಒಂದು ಅಕಾಮಡೇಷನಲ್ಲಿ ಹೋಗುತ್ತೆ, ಪೆಟ್ರೋಲಲ್ಲಿ ಹೋಗುತ್ತೆ, ಫುಡ್ಡಲ್ಲಿ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಪೆಟ್ರೋಲ್ ಅಂತೂ ನಾವಂತೂ ಪೆಟ್ರೋಲ್ ಹಾಕೋಕ್ಕಾಗಲ್ಲ, ಅದಕ್ಕೆ ಹಾಕ್ಲೇಬೇಕು. ಆ್ಯಂಡ್ ಮೋರ್ ಎವರ್ ಫುಡ್ಡಲ್ಲಿ ಉಳಿಸ್ಬೋದು. ಒಂದು ಮಧ್ಯಾಹ್ನ ಟೈಮು, ರಾತ್ರಿ ಟೈಮು ಎಲ್ಲಿ ದೇವಸ್ಥಾನಗಳಲ್ಲಿ ಕೊಡ್ತಾರೋ ಅಲ್ಲಿ. ಆದರೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಒಂದು ಎಷ್ಟೇ ನಮ್ಮ ಸೇಫ್ಟಿ ಅನ್ನೋದು ಯೋಚನೆ ಮಾಡಿದ್ರು ನಮ್ದೇನು ಶೂ ಅವೆಲ್ಲ ಇರುತ್ತೋ, ಬಟ್ ಅಲ್ಲಿ ದೇವಸ್ಥಾನಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಬಿಟ್ಟೋಗೋಂಥದ್ದು ಅವೆಲ್ಲ ಖಂಡಿತವಾಗಿ ಮಾಡಬೇಕು. ಯಾಕೆ ಗೊತ್ತಾ, ಇದನ್ನು ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಬೆಟ್ಟದ ಭೈರವೇಶ್ವರ ಜಾಗ ಗೊತ್ತಲ್ವ ನಿಮಗೆ? ಅಲ್ಲೆಲ್ಲರೂ ಕೂಡ ರೈಡಿಂಗ್ ಗೇರ್ಸ್ನ ಮತ್ತು ಶೂಗಳನ್ನ ಹಾಕೊಂಡು ಆ ದೇವಸ್ಥಾನದ ಆವರಣದ ಮುಂದೆ ಓಡಾಡಿರೋದಿದೆ. ಸೊ ಅದನ್ನು ನಾವು ಮಾಡಬಾರ್ದು. ಆ್ಯಸ್ ಎ ರೆಸ್ಪಾನ್ಸಿಬಲ್ ರೈಡರ್ ಆಗಿ ನಮ್ಮ ಸೇಫ್ಟಿ ಎಷ್ಟು ನಾವು ನೋಡ್ತೀವೋ ಅಷ್ಟೇ ಧಾರ್ಮಿಕ ಭಾವನೆಗಳಿಗೂ ಕೂಡ ನಾವು ಬೆಲೆ ಕೊಡಬೇಕಾಗಿರುತ್ತೆ. ಆ್ಯಂಡ್ ಮೋರ್ ಎವರ್ ನೀರಿನ ಬಾಟ್ಲು ಕೂಡ ತುಂಬ ಕನ್ಸಂಪ್ಷನ್ ಆಗುತ್ತೆ. ಅದನ್ನು ಲೋಕಲಲ್ಲೇ ಒಳ್ಳೆ ನೀರನ್ನ ಕುಡಿದು ನಾವು ಅದನ್ನು ಕಡಿಮೆ ಮಾಡ್ಬೋದು. ಸೊ ಇದು ನನ್ನ ಸಜೆಷನ್. ಸೊ ನೀವು ಅವ್ರ ವೀಡಿಯೋಸ್ ನೋಡಿರ್ತೀರಲ್ವಾ, ಅವ್ರಿಗೆ ಬೇಕಾದ್ರೆ ಸ್ಪೆಂಡ್ ಮಾಡ್ಬೋದು, ಬಟ್ ಈಸ್ ಆಲ್ಸೋ ಶೋಯಿಂಗ್ ಎಷ್ಟು ಎಕನಾಮಿಕಲ್ ಆಗಿ ಮಾಡ್ಬೋದು. ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಬಿ ಟೇಕನ್? ಚೆಕ್ ಬಾಟ್ಲ್ ಹೇಳಿದ್ರು, ಶೂ ಹೇಳಿದ್ರು. ಸುಮಾರು ಜನ ವಿ ಡೋಂಟ್ ಟೇಕ್ ದಟ್ ರೆಸ್ಪೆಕ್ಟ್ ಅಲ್ವಾ? ನಾನು ನೀವು ಅಬ್ಸರ್ವ್ ಮಾಡಿದ್ದೀರಾ? ನಾನು ದೊಡ್ಡ ಹೋಟ್ಲ್ಗಳಿಗೆ ಹೋಗೋದೇ ಇಲ್ಲ. ಕಾಫಿ ಡೇಲಿ ನಾನು ಯಾವ್ದಾದ್ರು ವೀಡಿಯೋದಲ್ಲಿ ಕಾಫಿ ಡೇ ನೋಡಿದ್ದೀರಾ? ಚಾನ್ಸೇ ಇಲ್ಲ. ನಾನು ಡಿಸ್ಕಸ್ ಮಾಡ್ತಾ ಪೆಟ್ಟಿ ಅಂಗಡಿಗೆ ಹೋಗ್ತೀನಿ, ಹೋಗ್ಬಿಟ್ಟು 5 ರೂಪಾಯಿ ಟೀ ಕುಡಿತೀನಿ ನಾನು. ಯಾಕೆ ಗೊತ್ತಾ? ಅವರು ನಿಮ್ಗೆ ಮಾತಾಡಿಸ್ತಾರೆ. ನಿಮಗೆ ಲೋಕಲ್ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತಂದರೆ ಲೋಕಲ್ ಅಂಗಡಿಗಳಿಗೆ ಹೋಗ್ಬೇಕೇ ಹೊರತು ನಾವು MNC ದೊಡ್ಡ ಅಂಗಡಿಗಳಿಗೆ ಹೋಯ್ತು ಅಂತಂದ್ರೆ ಅವ್ರು ನಮ್ಮನ್ನು ಮಾತಾಡ್ಸಲ್ಲ. ಸರ್ ದುಡ್ಡು, ಸರ್ ಆರ್ಡರ್ ಸರ್, ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾತಾಡಲ್ಲ ಅವರು. ನೀವು ಅದೇ ಹೋಗ್ಬಿಟ್ಟು ಸಕಲೇಶ್ಪುರ, ಹಾಸನದಲ್ಲಿ ಹೋಗ್ಬಿಟ್ಟು ಮಾತಾಡಿ, ಅಣ್ಣ ಊಟ ಆಯ್ತಣ್ಣ ಅಂತ ಕೇಳ್ಬಿಟ್ರೆ ನಿಮ್ಮ ಇಡೀ ಹಿಸ್ಟ್ರಿನೇ ವಿಚಾರಿಸಿರ್ತಾರೆ. ಅಂದರೆ ಸೋಲೋ ಹೋದಾಗ ಅದು ಒಂದು ಪ್ಲಸ್ ಪಾಯಿಂಟು, ಬೇಜಾರಾಗಲ್ಲ. ಯಾರಾದರೂ ಮಾತಾಡ್ತಾ ಇದ್ರೆ ಬೇಜಾರಾಗಲ್ಲ ಅಂತ. ಇವಾಗ ಟೂರಿಸ್ಟ್ ಪ್ಲೇಸಿಗೆ ಹೋಗ್ತೀವಲ್ಲ, ನಾನು ಮೊನ್ನೆ ಎತ್ತಿನ ಭುಜ ಇವೆಲ್ಲ ಟ್ರೆಕ್ಕಿಂಗ್ ಪ್ಲೇಸಸ್ಸಿಗೆ ಹೋಗಿದ್ದೆ. ಸೊ ಟ್ರೆಕ್ಕಿಂಗ್ ಪ್ಲೇಸಸ್ಸಿಗೆ ಹೋದಾಗ ಮನುಷ್ಯರ್ಗಿಂತ ಬಾಟಲ್ಗಳು ಹೆಚ್ಚಿಗೆ ತರಬೇಕು. ನೀರು ಕುಡಿದು ಅಲ್ಲೇ ಚಲೋ ಅಂದರೆ ಇದೇನು ಗೊತ್ತಾ, ಇದು ತುಂಬ ದೊಡ್ಡ ಇಶ್ಯೂ. ಹೆಂಗೆ ಅಂತಂದರೆ ಇದು ನಮ್ಮಗಳಿಗೆ ನೀರಿದ ಇಶ್ಯೂ. ಇದು ಒಂದು ಲೋಕಲಿಂದ ಸಪೋರ್ಟ್ ಇರಲ್ಲ, ಇನ್ನೊಂದು ಡಿಪಾರ್ಟ್ಮೆಂಟ್ ಸೈಡ್ಗಳಿಂದ ಸಪೋರ್ಟ್ ಇರಲ್ಲ. ನೀವು ಎಕ್ಸಾಂಪಲ್ಲು ಕೇರಳ ಹೋಗಿ ಒಂದು ಪ್ಲಾಸ್ಟಿಕ್ ಬಾಟ್ಲು ತಗೊಂಡು ಹೋಗಿ ಬಿಡಲ್ಲ, ಅದಕ್ಕೆ 50 ರೂಪಾಯಿ ದುಡ್ಡು ಕಟ್ಸ್ಕೊಂಡಿರ್ತಾರೆ. ನಾವು ಅದನ್ನು ಹೋಗಿ ಎಸೆಯಲ್ಲ, ಅಟ್ಲೀಸ್ಟ್ ವಾಪಸ್ ಕೊಟ್ಟರೆ 50 ರೂಪಾಯಿ ಬರುತ್ತೆ ಅಂತ ತರ್ತೀವಿ. ಸೊ ಕೆಲವೊಂದು ಇಲ್ಲಿ ಏನು ಮಾಡಬೇಕು ಅಂತಂದರೆ ಸ್ಟ್ರಿಕ್ಟ್ ರೂಲ್ಸ್ ಬರಲೇಬೇಕು, ಬರ್ತಾ ಇದೆ, ಹಿಂಗೆ ಇಲ್ಲ. ಸೊ ಈ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆಯಲ್ಲ, ಇದು ಎಲ್ಲರ ತಲೆಗೂ ಹೋಗುತ್ತೆ. ಬಟ್ ಒಂದಿನ ಚೇಂಜ್ ಆಗುತ್ತೆ, ಒಂದೇ ದಿನ ಮಾಡಬೇಕು ಅಂತಂದರೆ ಆಗುತ್ತೆ. ಸದ್ಯಕ್ಕೆ ನಾನು ಹೇಳೋದು, ದೇಶದ ಕತೆಗೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಅಂತ ಹಾಡು ಆ ಜಮಾನದಲ್ಲೇ ಹೇಳಿದ್ದಾರೆ. ನಾನು ಇನ್ನೊಬ್ಬನಂತೂ ಬದಲಾಯಿಸೋಕ್ಕಾಗಲ್ಲ, ನಾನು ಬದಲಾಗ್ತೀನಿ. ಅದೇ ಥರ ಎಲ್ಲರೂ ಡಿಸೈಡ್ ಮಾಡಿದ್ರೆ ಒಂದಲ್ಲ ಒಂದಿನ ಅಲ್ಟಿಮೇಟ್ಲಿ ಆಗುತ್ತೆ. ಕಿತ್ತಾಡಿ ಕಿರಣ್ ಕೊಟ್ಟಿರೋ ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೀನಿ. ಇದು ಅವ್ರಿಗೊಂದು ನೆನಪು. ಸೊ ಅವ್ರು ಲಂಡನ್ ರೈಡ್ಗೆ ಇದೊಂದು ನನಗೆ ನೆನಪು, ಅವ್ರು ಮೀಟಪ್ ಆಗಿರೋ ನೆನಪು. ಸೊ ಅದಕ್ಕೆ ಇಷ್ಟು ಇವತ್ತಿನ ಸುದ್ದಿ. ಸೊ ಹಾಗೆ ನೋಡ್ತಾರೆ ನೆಕ್ಸ್ಟ್ ಅಪ್ಡೇಟ್ಗೆ. ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಚಾರಿ ಸಂತು.